ಇದು ಆ್ಯಕ್ಚುಲಿ ಸ್ಯಾಂಕಿ ಟ್ಯಾಂಕ್ ಇದು. ಇಲ್ಲಿ ನೀರೆಲ್ಲ ಫುಲ್ ಖಾಲಿ ಆಗಿಬಿಟ್ಟಿದೆ. ಬ್ರದರ್ ಈ ಕಡೆ ಬನ್ನಿ ಒಂಚೂರು, ಈ ಕಡೆ ಬನ್ನಿರಿ. ಯಾಕೆ ನಾಚ್ಕೊತಾರಪ್ಪ ಕ್ಯಾಮ್ರಾ ನೋಡಿದ್ರೆ. ಏನ್ರಿ ಇಷ್ಟೊಂದು ನೀರು ಕಮ್ಮಿ ಆಗಿದೆ? ಹಾಂ, ನೀರು ಎಷ್ಟು ಕಮ್ಮಿ ಆಗಿದೆ ನೋಡಿ. ನಾವು ನೋಡಿದಂಥ ದೊಡ್ಡಕೆರೆ ಸ್ಯಾಂಕಿ ಟ್ಯಾಂಕ್ ಇದೆಲ್ಲ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಏನೇನೋ ಮಾಡಿಬಿಟ್ಟಿದ್ದಾರೆ. ತುಂಬ ನೀರು ಕಮ್ಮಿ ಆಗಿದೆ, ನೋಡೋಕ್ಕೆ ಬೇಜಾರಾಗ್ತಿದೆ. ಬಟ್ ಹೊರಗಡೆ ತುಂಬ ಚೆನ್ನಾಗಿದೆ, ವಾಕಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಬಟ್ ನೀರು ಕಮ್ಮಿ ಆಗಿರೋದೇ ನಮ್ಗೆ ತುಂಬ ಬೇಜಾರಾಗ್ತಿರೋ ವಿಷಯ. ಸಖತ್ತಾಗಿದೆ. ಅಲ್ಲಿಂದ ವಾಕ್ ಹೋಗಿ ಅಲ್ಲಿ ಗಂಟ. ಬ್ರೋ ಎಷ್ಟು ಮೀಟ್ರ್ ಇದೆ ಬ್ರೋ? ಒಂದು 3 ಕಿಲೋಮೀಟ್ರ್ ಇದೆಯಾ ವಾಕಿಂಗ್ ಹೋದರೆ? 1.5 ಕಿಲೋಮೀಟ್ರಾ? ಅದೇ ಹೋಗಿ ಬರೋಕ್ಕೆ 3 ಕಿಲೋಮೀಟ್ರ್ ಆಗುತ್ತೆ. 3 ಕಿಲೋಮೀಟ್ರ್ ಆಗುತ್ತೆ ಹೋಗಿ ಬರೋಕ್ಕೆ. ಯಾರು ಇವರಾ? ಸರ್ ನಮಸ್ತೆ ಸರ್. ಹೇಳ್ರಿ, ಇದು ನಮ್ಮ ದೊಡ್ಡಕೆರೆ ಬಗ್ಗೆ ಏನೋ ರೆಡಿ ಇಲ್ಲ, ನಮ್ಮ ಹತ್ರ ಅಷ್ಟೊಂದು ಡೀಟೇಲ್. ಅದು ಲೋಕಲ್ ಥರ ನೀವು ಹೇಳ್ರಿ ಸರ್. ನೀವು ಹೇಳಿ ಸರ್. ದಾಸ ನೀರು ಕಡಿಮೆ ಇದೆ ಅಂತ ಹೇಳಿದ್ರಿ ನೀವು. ಅಲ್ಲ, ಇಲ್ಲಿ ನೀರು ಕಡಿಮೆ ಇದೆ ಅಂತ ಹೇಳಿದ್ರಿ. ಅದೇ ನಾನು ನೀವೆಲ್ಲ ಸೇರ್ಕೊಂಡು ಹುಚ್ಚ ಹೊಡೆದು ತುಂಬಿಸ್ಬಿಡೋಣ ಅಂತಿದ್ದೀವಿ. ಕಟ್ ಮಾಡ್ತೀನಿ ಹೋಗ್ರಿ. ದಾಸವ್ರೆ, ನಾವು ನೋಡಿದಂಥ ದೊಡ್ಡಕೆರೆ ಇದಾ? ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರಲ್ರಿ, ಏನ್ರಿ ಆಗಿದೆ? ಅಭಿವೃದ್ಧಿ ಆಗಿದೆ, ಬಟ್ ಅಷ್ಟೇ. ಬೋಟಿಂಗ್ ಎಲ್ಲ ಇತ್ತು ಅವಾಗ. ಎಲ್ಲಿ ಬೋಟಿಂಗ್ ಇದೆ? ಇವಾಗೆಲ್ಲ ಬೋಟಿಂಗೇ ಇಲ್ಲ. ನಾವು ಇಲ್ಲಿ ಲೋಕಲ್ ಆದಂಥ ನಮ್ಮ ಸೋಮಣ್ಣವ್ರನ್ನ ಕೇಳೋಣ. ಈ ದೊಡ್ಡಕೆರೆ ಮುಂಚೆ ದೊಡ್ಡಕೆರೆಗೂ ಇವಾಗಿರೋ ಸ್ಯಾಂಕಿ ಕೆರೆಗೂ ಏನು ವ್ಯತ್ಯಾಸ? ಮುಂಚೆ ಬರೀ ನೀರಿತ್ತು, ಒಂದು ಸ್ವಲ್ಪ ಗಲೀಜಿತ್ತು. ಓಕೆ, ಈಗೆಲ್ಲ ನೀಟ್ ಮಾಡಿದ್ದಾರೆ, ನೀರು ಕಮ್ಮಿ ಇದೆ. ಅದೇ ವ್ಯತ್ಯಾಸ. ಈ ಬೇಸಿಗೆ ಅಲ್ವಾ, ಸ್ವಲ್ಪ ನೀರು ಕಮ್ಮಿ ಇದೆ. ಈ ಮಳೆಗಾಲ ಆ ಥರ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ದೊಡ್ಡಕೆರೆ ತುಂಬ ನೀರೆಲ್ಲ ತುಂಬಿದಾಗ ಇಲ್ಲಿ ಚೆನ್ನಾಗಿರುತ್ತೆ. ಈಗ ಅಂದರೆ ತುಂಬ ಚೆನ್ನಾಗಿ ನೀಟಾಗಿದೆ. ಒಳಗಡೆ ಎಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ. ಮೊದಲು ತುಂಬ ನಾನು ಹೇಳ್ತಾರೆ ತುಂಬ ಹಳೆ ಕಾಲಕ್ಕೆ ನಾನು ಹೇಳ್ತಿದ್ದು. ಅವಾಗೆಲ್ಲ ತುಂಬ ಗಲೀಜುಗಳು ಅದು ಇದಿತ್ತು. ಈಗೆಲ್ಲ ನೀಟಾಗಿ ಮಾಡಿದ್ದಾರೆ. ನೀರು ಒಂದಿಲ್ಲ ಅಷ್ಟೇ, ಇನ್ನೇನಿಲ್ಲ. ಅವಾಗಿಂದ ಇವಾಗ ವ್ಯತ್ಯಾಸ? ಇವಾಗ ತುಂಬ ಚೆನ್ನಾಗಿದೆ. ವಾಕ್ ಮಾಡೋದು. ಅವಾಗೇನು ವಾಕ್ ಅಂಥದ್ದೇನು ಮಾಡೋಂಗಿರಲಿಲ್ಲ. ಆಮೇಲೆ ಗಣೇಶ ಎಲ್ಲ ಇಲ್ಲೇ ಬಿಡ್ತಾ ಇದ್ದಾನೆ. ಆ್ಯಕ್ಚುಲಿ ಅದೊಂದು ಅಲ್ಲಿ ಮಾಡಿದ್ದಾರೆ, ಅದಕ್ಕಂತ ಸಪ್ರೇಟು. ಎಲ್ಲ ನೀಟಾಗಿದೆ. ನೀರೊಂದಿಲ್ಲ, ನೀರೊಂದು ಕಮ್ಮಿ ಇದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಬಟ್ ವಾಕ್ ಮಾಡೋಕ್ಕೆಲ್ಲ ತುಂಬ ಅನುಕೂಲ ಇದೆ, ತುಂಬ ಅನುಕೂಲ. ವಾತಾವರಣ ಎಲ್ಲ ತುಂಬ ಗಾಳಿ. ಬೇಸಿಗೆ ಕಾಲಕ್ಕೆಲ್ಲ ಪಕ್ಷಿಗಳಿಗೆ ನೀರು ಬಿಡಿಲ್ಲ. ನೀರು ಬಿಡೋಕ್ಕಿಲ್ಲ. ಏನು ಬೇಜಾರಂದ್ರೆ ನೀರೇ ಇಲ್ಲ. ಅಲ್ಲಿ ಬಂದಾಗ ನೋಡಿದಾಗಿಂದ ನಮಗೆ ನೀರೊಂದು ಕಮ್ಮಿ ಇತ್ತು. ಅದೊಂದು ಹೌದು. ಈಗ ಸಮ್ಮರಲ್ಲಿ ಬೋಟಿಂಗ್ ಎಲ್ಲ ಇತ್ತು. ಬೋಟಿಂಗ್ ಅದು ನೀನು ಹೇಳ್ತಾರೆ ಜಮಾನ. ಅದು ಬೋಟಿಂಗ್ ಇದ್ದಿತ್ತಲ್ಲ ಜಮಾನ. ನಾವು ಚಿಕ್ಕ ಹುಡುಗರು ಇದ್ದಾಗ ಬೋಟಿಂಗ್ ಇದ್ದಿತ್ತು. ಇವಾಗ ಏನಂದರೆ ನೀರು ಕಮ್ಮಿ ಇದೆ, ಬಟ್ ತುಂಬ ವಾತಾವರಣ ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಸ್ವಲ್ಪ ತಣ್ಣಗೆ ಇದೆ. ಬೇರೆ ಕಡೆ ಇನ್ನೂ ಸ್ವಲ್ಪ ಈಗ ಬೇಸಿಗೆಗೆ ಬಾತ್ಕೊಳ್ಳಿ ಗೀತ್ಕೊಳ್ಳಿ ನೋಡಿ, ನೀರೆಲ್ಲ ಕಮ್ಮಿ ಆಗಿಪ್ಪ. ಬಾತ್ಕೊಳ್ಳಿ ನೋಡ್ರಿ ಹೆಂಗಿದೆ. ಇವರು ಮಾತಾಡ್ತಾರೆ. ಇಲ್ಲಿ ಇಸ್ಕೊಳ್ಳಿ, ಇಲ್ಲಿ ಬನ್ನಿ. ಹೆಂಗೆ ಬಾತ್ಕೊಳ್ಳಿ ಇಲ್ಲಿ ಮಾತಾಡ್ತಾರೆ. ಹರಿಪ್ರಸಾದ್ ಅವರೇ, ನಮ್ಮ ನೋಡ್ರಿ, ನಾವು ಇಲ್ಲೇ ಲೋಕಲ್ ಕಂಟ್ರಿ ಇಲ್ಲೇ ಇದು. ನಾವು ನಿಮ್ಗೆ ಅನ್ಸುತ್ತೆ ಏನೋ ನೋಡೋದು? 20 ವರ್ಷ ಕೆಳಗೆ, 20-22 ವರ್ಷ ಕೆಳಗಡೆ ನಮ್ಮ ತಂದೆ ಏನು ಮಾಡ್ತಿದ್ರು ಅಂದರೆ, ಊಟಿ ಅಂತ ನಮ್ಗೆ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟು. ಊಟಿಗೆ ಅಂತ ಬರ್ತಿದ್ರು? ಹೌದು, ನಿಜವಾಗ್ಲೂ ಊಟಿ ಅಂತ ಇನ್ನು ಕರ್ಕೊಂಡ್ಬರೋರು ಅಲ್ಲಿಂದ. ಓಕೆ. ನಾವು ಇದ್ದಿದ್ದು ಕಾಟನ್ಪೇಟೆ. ಬೋಟಿಂಗ್ ಇತ್ತು, ವಾತಾವರಣ ಚೆನ್ನಾಗಿತ್ತು. ರಾಜಕಾರಣಿಗಳೆಲ್ಲ ನೋಡ್ತಾರೆ. ಒಂಚೂರು ಲೇಕ್ಸ್ಗಳನ್ನೆಲ್ಲ ಸ್ವಲ್ಪ ಸೇವ್ ಮಾಡಬೇಕು. ಒಟ್ಟು 240 ಲೇಕ್ಸ್ ಇತ್ತು. ಇವಾಗ ಏನೋ 30 ಅಷ್ಟೇ ಇದೆ. ಅದರಲ್ಲಿ ಅದಕ್ಕರ್ಧ ರಾಜಕಾರಣಿಗಳು ಅಟ್ಯಾಚ್ ಮಾಡ್ತಾರೆ. ಸೊ ಅದನ್ನು ಅವರು ಎನ್ವೈರ್ಮೆಂಟ್ನು ಸ್ವಲ್ಪ ನೋಡ್ಕೋಬೇಕು ಅವ್ರನ್ನ. ಓಕೆ, ನಮ್ಮ ಸುನಿಲ್ ದಾಸ್ ನೀವೇನು ಹೇಳ್ತೀರಿ? ಹುಟ್ಟು ಬೆಳೆದಿದ್ದೆಲ್ಲ ಇದೇ ಏರಿಯಾ. ಚೈಲ್ಡ್ಹುಡ್ಡಿಂದನೂ ಬರ್ತಾನೆ ಇದ್ದೀವಿ. ಚೇಂಜಸ್ ಚೆನ್ನಾಗಿದೆ. ವಾಕ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆ ಪ್ರಕೃತಿ, ಗಾಳಿ, ಓಕೆ, ಒಳ್ಳೆ ವಾತಾವರಣ ತುಂಬ ಚೆನ್ನಾಗಿದೆ. ನಾನು ನೋಡಿದಂಗೆ
ಲಾಸ್ಟ್ ಟೈಮ್ ಹಳೆ ಚೆನ್ನಾಗಿದೆ, ಹೊಸ ಚೆನ್ನಾಗಿಲ್ಲ ಅನ್ನಂಗಿಲ್ಲ. ಆಗಿನ ಕಾಲಕ್ಕೆ ಅದು ಸರಿ, ಚೆನ್ನಾಗಿತ್ತು, ಇವಾಗ ಇದು ಚೆನ್ನಾಗಿದೆ. ಅಂದರೆ ಆಗಿನ ಕಾಲದಲ್ಲ ಒಳಗೆಲ್ಲ ನೀಟ್ನೆಸ್ ಇರಲಿಲ್ಲ, ಇವಾಗ ಸ್ವಲ್ಪ ನೀಟ್ನೆಸ್ ಇರೋದ್ರಿಂದ ವಾಕಿಂಗ್ ಎಲ್ಲ ಸೂಪರ್ ಆಗಿದೆ. ನೀಟ್ನೆಸ್ ಚೆನ್ನಾಗಿದೆ. ನಮ್ಮ ಏರಿಯಾ ಮೇಂಟೆನೆನ್ಸು, ನಮ್ಮ ಏರಿಯಾ ಸ್ವಲ್ಪ ನೀರಿಗಿರೆಲ್ಲ ಇದ್ದು ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಿಬಿಟ್ರೆ ಅಂತ ಬರುತ್ತೆ. ಸಮ್ಮರ್ ಒಂದು ಹೋದ್ಮೇಲೆ ನೀರು ಜಳಕ, ಬೋಟಿಂಗು ಅದೆಲ್ಲ ಬೋಟಿಂಗ್ ಎಲ್ಲ ಮಾಡ್ರೆ ನೀವು ಈ ಪಕ್ಷಿಗಳೆಲ್ಲ ಬಂದು ಕುತ್ಕೊಳ್ಳಲ್ಲ. ನೀವು ಬೋಟಿಂಗ್ ಗಿಟಿಂಗ್ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಗಲೀಜು ಅದೇ ಆಗೋದು ಸಮಸ್ಯೆ. ಅದಕ್ಕೆ ಬೋಟಿಂಗ್ ನಿಲ್ಸಿರೋದು. ನೀರೊಂದು ಬಂತು ಅಂದರೆ ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು.